ಊಟ ಕೊಡೋದಳಮ್ಮ ಟೈಮ್ ಆಯ್ತು. ನವ್ಯ ಸಾರ್ ಬಿಸಿ ಮಾಡೆ. ಸಾರು ಬಿಸಿ ಮಾಡೋ. ಗ್ಯಾಸ್ ಎಷ್ಟು ಡಿಮ್ಯಾಂಡ್ ಆಗಿದೆ ಗೊತ್ತಾ ನಿನ್ಗೆ? ಏನ್ ಗ್ಯಾಸ್ ತಗೊಳೋದು ಅಷ್ಟು ಈಸಿನಾ? ಸಾರು ಬಿಸಿ ಮಾಡ್ಬೇಕಂತೆ. ಅಲ್ಲೋಳಲ್ಲ ಆಚೆ ಕಡೆ ಎಷ್ಟು ಬಿಸಿಲೈತೆ. ಸಾರು ಎತ್ಕೊಂಡಾಗ ಅಲ್ಲಿ ಇಡೋಗ್ರಿ, ಬಿಸಿ ಆಗ್ತದೆ. ಓಹೋ ಯಾಕಮ್ಮ ಮಲ್ಕೊಂಡಿದ್ಯಾ? ಸುಸ್ತಾಗುತ್ತೆ ಮಗ್ನೆ. ಸುಸ್ತಾಗ್ತಾ ಇದೆ ಯಾಕೆ? ಅಯ್ಯೋ ಗೋಲ್ಡ್ ರೇಟ್ ಕಮ್ಮಿ ಆಗಿತ್ತು, ಹಬ್ಬಕ್ಕೆ ಒಂದು ಚೈನ್ ಕೊಡ್ಸೋಣ ಅನ್ಕೊಂಡೆ. ಸರಿ ಮಲ್ಕೋ. ಬಾ ಮಗ್ನೆ ಹೋಗೋಣ ಬಾ. ಯಾರಮ್ಮ ಸಾರು ಬಿಸಿನೇ ಇಲ್ಲ, ಸರಿಯಾಗಿ ಬಿಸಿ ಮಾಡಕ್ಕಾಗಲ್ವಮ್ಮ ಸಾರು? ಮೊನ್ನೆ ನೀನ್ ಹೇಳಿದ್ದಲ್ಲ ಗ್ಯಾಸ್ ಡಿಮಾಂಡ್, ಸಾರ್ ಎತ್ಕೊಂಡೋಗಿ ಬಿಸಿಲಲ್ಲಿ ಇಡ್ರಿ ಅಂತ. ಆ ಬಿಸಿಲಲ್ಲಿ ಇಟ್ರೆ ಅಷ್ಟೇ ಬಿಸಿ ಗೊತ್ತಿಲ್ಲ. ಅಮ್ಮ ಹೇಳ ಅಮ್ಮ, ಚಿಕನ್ ತಗೊಂಡ್ಬರ್ಲೇನಮ್ಮ? ಅದೆಷ್ಟು ತಿಂತೀರೋ ಚಿಕನ್ನು 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 ಅಂತ. ನಿಂದೊಳ್ಳೆ ಕತೆ ಅಲ್ಲ ಮೌ, ನಾನು ತಗೊಂಬತ್ತೀನಿ ಹೋಗಮ್ಮ. ಆಯ್ತೋಗ ಎಲ್ಲ ಮಾಡ್ಕೊ ಹೋಗಪ್ಪ. ಅದೇನ್ ಚಿಕನ್ನು 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 ಅಂತಾರಪ್ಪ, ನಂಗಂತೂ ತಿಂದು ತಿಂದು ಸಾಕಾಗ್ಬಿಟ್ಟಿದ್ಯಪ್ಪ. ಎಲ್ಗಮ್ಮ ಪಾತ್ರೆ ಎತ್ಕೊಂಡು ಹೋಗ್ತಾ ಇದೀಯಾ? ಅದೇ ಕಣ, ಪಕ್ಕದ ಮನೆಯವರು ಫಂಕ್ಷನ್ ಮಾಡಿದ್ರಲ್ಲ, ಬಿರಿಯಾನಿ ಕೊಡ್ತೀನಂದ್ರು, ಅದಕ್ಕೆ ಈಸ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೀನಿ ಮನೆ. ನೀನು ಒಬ್ಬಳು ಸಾಕಮ್ಮ ನನ್ನ ಮರ್ಯಾದೆ ಕೇಳಕ್ಕೆ. ಇರಮ್ಮ ಒಂದ್ ನಿಮಿಷ ಬರ್ತೀನ ಬಾವು. ಅಲ್ಲಮ್ಮ ಅವು ನನಗ್ ಬಿರಿಯಾನಿ ಇಷ್ಟ ಅಂದ್ರೆ ನಿನಗೆ ಗೊತ್ತು ತಾನೆ, ಸಣ್ಣದ ಪಾತ್ರೆ ತಗೊಂಡೋಗೋದು. ಬಾ ಮಗಳೇ. ಅಯ್ಯೋ ಬಾಮ ಬೇಗ, ಬಿರಿಯಾನಿ ಖಾಲಿ ಆಗ್ಬಿಟ್ರೆ ಕಷ್ಟ. ಅಯ್ಯೋ ನನ್ ಮಗನೇ, ನಡಿ.